ಆಮೇಲೆ ಅವ್ರ ಮನೆಗೆ ಬರ್ಲಿಕ್ಕೆ ಹೇಳಿದ್ರು, ಅಲ್ಲೇ ಹೋದೆ. ಅಲ್ಲಿ ನಾವು ಹೋಗುವಾಗ ಅಜ್ಜಿನ ಕರ್ಕೊಂಡು ಹೋಗಿದ್ದೆ. ನನ್ನ ಅಜ್ಜಿ ಅಂದ್ರೆ ನಂಗೆ ತುಂಬಾ ಪ್ರೀತಿ. ಮತ್ತೆ ಅವಳ ಮುಖ ನೋಡ್ಕೊಂಡು ಹೋದ್ರೆ ಏನೋ ಗೆಲು ಎಲ್ಲರೂ ಒಳ್ಳೆ. ಹೌದು, ಅದೃಷ್ಟ ನನಗೆ. ಅದಕ್ಕೆ ಅವಳನ್ನ ಕರ್ಕೊಂಡೇ ಹೋಗಿದ್ದೆ ನಾನು. ಅವಳು ಕರ್ಕೊಂಡು ಹೋದೆ. ಅಲ್ಲಿ ಯಜಮಾನ ಒಂದು ಒಳ್ಳೆ ಸಂಬಳ, ಸ್ಟಾರ್ ವ್ಯಾಲ್ಯೂ ಇರುವ ಕಲಾವಿದರನ್ನ ಹಾಕೊಂಡು ಮೇಳ ಮಾಡುದು ಯಜಮಾನಿಗೆ. ಸ್ಟಾರ್ ವ್ಯಾಲ್ಯೂ ಇರುವ ಕಲಾವಿದರನ್ನ ಹಾಕೊಂಡು ಮೇಳ ಮಾಡುದು ಯಜಮಾನಿಗೆ. ಒಬ್ಬ ಕಲಾವಿದನಿಗೆ ಸ್ಟಾರ್ ವ್ಯಾಲ್ಯೂವನ್ನು ಕೊಟ್ಟು ಮೇಳ ಮಾಡುದು ದಕ್ಷ ಯಜಮಾನಿಗೆ. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಪ್ರದೀಪ್ ಶೆಟ್ಟಿ ನಾರ್ಕಾಳಿ ಅವರ ಜೊತೆ ಇದ್ದೇವೆ. ಹಾಗೆ ಯಕ್ಷಗಾನ ಕಲೆಯಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ಮಿಂಚುತ್ತಾ ಇದ್ದಾರೆ. ಅವರು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಯಲಗುಪ್ಪ ಅವರು ಇರ್ಬೋದು, ಶಶಿಕಾಂತ್ ಶೆಟ್ಟರ್ ಇರ್ಬೋದು, ಹಾಗೆ ಹಲವಾರು ಯಕ್ಷಗಾನ ಕಲಾವಿದರ ನಂತರ ಈ ಯಕ್ಷಗಾನ ಕಲೆಯಲ್ಲಿ ಸ್ತ್ರೀ ಪಾತ್ರದಲ್ಲಿ ಮಿಂಚತಕ್ಕಂತಹ ಅರ್ಹತೆ ಇರತಕ್ಕಂಥ ಕಲಾವಿದರಲ್ಲಿ ಪ್ರದೀಪ್ ಶೆಟ್ಟಿ ನಾರ್ಕಳ್ಳಿ ಅವರು ಕೂಡ ಒಬ್ಬರು. ಅಂತಹ ಕಲಾವಿದರ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಅವರ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಹಾಗೆ ಅವರ ಸಾಧನೆ ಹಾದಿಯ ಮುಂದಿನ ಪಯಣ ಏನಾಗಿತ್ತು ಎನ್ನುವುದನ್ನ ಅವರಿಂದಲೇ ತಿಳಿಯೋಣ. ಹಾಗೆ ಅವರಿಗೆ ಈ ಭಾವಸ್ಪಂದನದ ಈ ಎಪಿಸೋಡಿಗೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ಧನ್ಯವಾದಗಳು ಸರ್. ಸಾಲಿಗ್ರಾಮ ಮೇಳಕ್ಕೆ ತಾವು ಸೇರ್ತೀರಿ, ಅಲ್ಲಿನ ಪಯಣದ ಬಗ್ಗೆ ತಿಳಿಸಿದ. ಮಾರಣಕಟ್ಟೆ ಮೇಳದಲ್ಲಿ 1 ವರ್ಷ ತಿರುಗಾಟ ಮಾಡಿ, 2 ವರ್ಷ ಸಾಲಿಗ್ರಾಮದಲ್ಲಿ ಮಾಡಿ, ಮತ್ತೆ 6 ವರ್ಷ ಕಂಟಿನ್ಯೂ ಮಾರಣಕಟ್ಟೆಯಲ್ಲಿ ಮಾಡಿ, ಮತ್ತೆ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದದ್ದು. ಒಟ್ಟು ನನಗೀಗ 10ನೇ ವರ್ಷ ತಿರುಗಾಟ ಮುಗೀತು. ಸಾಲಿಗ್ರಾಮ ಮೇಳದ ತಿರುಗಾಟ ಅಂತ ಹೇಳಿದ್ರೆ ಅದು ಈ ವ್ಯವಸ್ಥೆಗೆ ಸಂಪೂರ್ಣವಾಗಿ ಹೊರತಾದ್ದು. ಮಾರಣಕಟ್ಟೆ ಮಂದಾರ್ತಿಯ ವ್ಯವಸ್ಥೆಗಳಿಗೆ ಸಂಪೂರ್ಣವಾಗಿ ಹೊರತಾದಂತ ವ್ಯವಸ್ಥೆ. ನನಗೆ ಮೊದಲು 2 ವರ್ಷ ಹೋದಾಗ ದೇವದಾತ್ ಈಶ್ವರ್ ಮಂಗಲರ ಸ್ವರ್ಣ ಕುಟುಂಬ ಅಂತ ಒಂದು ಪ್ರಸಂಗ ಇತ್ತು. ಅದರಲ್ಲಿ ಸರಸ ಅಂತ ಒಂದು ಪಾತ್ರ ಸಿಕ್ಕಿತ್ತು. ಕುಂದಾಪುರ ಕನ್ನಡವನ್ನ ಬಳಸಿ ಈ ಹುಡುಗ ಚುರುಕಿದ್ದಾನೆ ಅಂತ ನಂಗೆ ಕಾಣಿಸ್ಕೊಳ್ಲಿಕ್ಕೆ ಅದು ಅವಕಾಶ. ಮೊದಲ ಬಾರಿ ಹೋದಾಗ 2ನೇ ವರ್ಷ ನಂದೀಶ್ ಶೆಟ್ಟಿ ಬಿಲ್ಲಾಡಿ ಅವರ ಪುಷ್ಪ ಕಸ್ತೂರಿ ತಿಲಕ ಎನ್ನುವಂತ ಪ್ರಸಂಗ ಬಂತು. ಆ ಪ್ರಸಂಗದಲ್ಲಿ ನನಗೆ ಭರಣಿ ಅಂತ ಒಂದು ಭಾವನಾತ್ಮಕವಾದ ವೇಷ ಇತ್ತು. ಮತ್ತು ಕಥೆಯಲ್ಲಿ ಅದು ಮಾಡಿದ್ದು ನಾನಾದ್ರು, ಅಂದ್ರೆ ನಾನು ಅವಾಗ 5ನೇ ಪ್ಲೇಸ್ ಸಿಗಿದ್ದವ ನಾನಾದ್ರು, ಕಥೆಗೆ ಒಂದು ಪ್ರಮುಖ ಪಾತ್ರ ಆಗಿತ್ತು. ನನಗೆ ಸಿಕ್ಕಿತ್ತದ ಅವಕಾಶ ನೇರವಾಗಿ. ಆ ಪಾತ್ರದಲ್ಲಿ ನನಗೆ ಎಲ್ಲರೂ ನಿಮ್ಮ ಹಾಸ್ಯ ಅಷ್ಟೇ ಅಲ್ಲ, ಇದನ್ನ ಅದಕ್ಕೆ ಸೀಮಿತ ಆಗ್ತದೆ, ಹಾಸ್ಯ ಅಷ್ಟೇ ಅಲ್ಲ ಭಾವನಾತ್ಮಕ ವೇಷಗಳನ್ನು ಮಾಡ್ತಾನೆ ಅಂತ ಹೇಳಿ ಹೀಗೂ ಗುರುತಿಸ್ಲಿಕ್ಕೆ ಆಯ್ತು. ಆಮೇಲೆ ನಾನು ಮಾರಣಕಟ್ಟೆ ಮೇಳಕ್ಕೆ ಹೋದೆ. ಆ ಜರ್ನಿ ಬಗ್ಗೆ ನಾವು ಮಾತಾಡಿದ್ವಿ. ನನಗೆ ಬದುಕು ಕೊಟ್ಟಂತ ಜರ್ನಿ ಮಾರಣಕಟ್ಟೆ ಮೇಳ. ಆಮೇಲೆ ಅದೇ ನಾ ಹೇಳಿದ್ನಲ್ಲ, ಒಂದು ಪ್ರಕರಣದಿಂದ ಮನಸ್ಸು ಬೇಸರಾಗಿ ನಾನು ಮೇಳ ಬಿಡುವ ತೀರ್ಮಾನ ಮಾಡಿದೆ. ಅನಿವಾರ್ಯವೂ ಆಯ್ತು ಬಿಡುವುದು. ಆವಾಗ ನಾನು ಸಾಲಿಗ್ರಾಮ ಮೇಳದಿಂದ ಮೊದ್ಲಿದ್ದು ಮಾರಣಕಟ್ಟೆಗೆ ಹೋಗುವಾಗ ಯಜಮಾನ್ರ ಹತ್ರ ಹೇಳಿದ್ದೆ. ನಾನು ಯಜಮಾನ್ರ ಮಾರಣಕಟ್ಟೆ ಮೇಳಕ್ಕೆ ಹೋಗ್ತಾ ಇದ್ದೆ, ನನಗೆ ಮನೆ ಆಗ್ಲಿಕ್ಕೆ ಉಂಟು, ಮನೆ ಹತ್ರ ಅಪ್ಪ ಅಮ್ಮನ ಜೊತೆಗೆ ಇರ್ಬೇಕು, ಅನಿವಾರ್ಯ ಉಂಟು, ನನಗೆ ಟೆಂಟ್ ಮೇಳ ತಿರುಗಾಟ ಆಗುವುದಿಲ್ಲ. ಹಾಗಂತ ಮಾರಣಕಟ್ಟೆ ಮೇಳ ಬಿಡುವುದಿದ್ರೆ ನಾನು ನಿಮ್ಮೆದ್ರೆ ಬಂದು ಕೂತ್ಕೊಳ್ತೇನೆ ಅಂತ ಹೇಳಿ ಕಿಶನ್ ಹೆಗ್ಡೆ ಅವರಲ್ಲಿ ಮಾತು ಕೊಟ್ಟು ಬಂದಿದ್ದೆ. ಆ ಮಾತಿನ ಪ್ರಕಾರವೇ ನಾನು ಮಾರಣಕಟ್ಟೆ ಮೇಳ ಬಿಡ್ತಾ ಇದ್ದೇನೆ ಅಂತ ಸುದ್ದಿ ಹರಡಿದ ಕೂಡಲೇ ನನ್ಗೆ ದೊಡ್ಡ ದೊಡ್ಡ ಅವಕಾಶವೇ ಬಂದಿತ್ತು. ತೆಂಕಿನ ಪ್ರತಿಷ್ಠಿತ ಮೇಳದಿಂದಲೂ ನನಗೆ ಒಳ್ಳೆಯ ಕರೆ ಮೊದಲಿಂದನೇ ಇತ್ತು, ಆವಾಗ ಹೆಚ್ಚಾಗಿಯೂ ಬಂದಿತ್ತು. ಆದ್ರೆ ನಾನು ಮಾತಿಗೆ ತಪ್ಪಲಿಲ್ಲ. ನಮ್ಮ ಯಜಮಾನ್ರ ಕರೆಗೆ ಹೋಗೊಟ್ಟು ಯಜಮಾನ್ರ ಹತ್ರ ಹೋದೆ. ಮೊದ್ಲು ಹಿರಿಯಡ್ಕ ದೇವಸ್ಥಾನಕ್ಕೆ ಹೋಗುದಂತಾಗಿತ್ತು. ಆಮೇಲೆ ಅವ್ರ ಮನೆಗೆ ಬರ್ಲಿಕ್ಕೆ ಹೇಳಿದ್ರು, ಅಲ್ಲೇ ಹೋದೆ. ಅಲ್ಲಿ ನಾವು ಹೋಗುವಾಗ ಅಜ್ಜಿನ ಕರ್ಕೊಂಡು ಹೋಗಿದ್ದೆ. ನನ್ನ ಅಜ್ಜಿ ಅಂದ್ರೆ ನಂಗೆ ತುಂಬಾ ಪ್ರೀತಿ. ಮತ್ತೆ ಅವಳ ಮುಖ ನೋಡ್ಕೊಂಡು ಹೋದ್ರೆ ಏನೋ ಗೆಲು ಎಲ್ಲರೂ ಒಳ್ಳೆ. ಹೌದು, ಅದೃಷ್ಟ ನನಗೆ. ಅದಕ್ಕೆ ಅವಳನ್ನ ಕರ್ಕೊಂಡೇ ಹೋಗಿದ್ದೆ ನಾನು. ಅವಳು ಕರ್ಕೊಂಡು ಹೋದೆ. ಅಲ್ಲಿ ಯಜಮಾನ್ರ ಒಂದು ಒಳ್ಳೆ ಸಂಬಳಕ್ಕೆ 2ನೇ ಪ್ಲೇಸಿಗೆ ನನಗೆ ಅಗ್ರಿಮೆಂಟ್ ಆಯ್ತು. ಆಮೇಲೆ ಮಳೆಗಾಲ ಕಲಿತು, ಮೇಳವು ಪ್ರಾರಂಭ ಆಯ್ತು. ಹೊಸ ಪ್ರಸಂಗ ಷಣ್ಮುಖ ಪ್ರಿಯ ಪ್ರಸಂಗ. ಒಳ್ಳೆ ಕಥಾನಾಯಕಿ ವೇಷವೇ ಸಿಕ್ಕಿತ್ತು ನನಗೆ. ಅಂದ್ರೆ ಇಡೀ ಪ್ರಸಂಗದಲ್ಲಿ ಅದು ಪಾತ್ರ ಪ್ರಮುಖವಾದದ್ದು. ಅಂದ್ರ ಅಷ್ಟು ಇಡೀ ಕಥೆಯಲ್ಲಿ ಆವರಿಸ್ಕೊಂಡ ವೇಷ ಅಲ್ಲದಿದ್ರು ನನಗ ಅವಕಾಶಗಳಂತೂ ಹೇರಳವಾಗಿದ್ದು. ನನ್ನ ಪಾತ್ರವನ್ನು ನಾನು ನನ್ನ ಸಾಧ್ಯತೆಯಲ್ಲಿ ಮಾಡಿದ್ದೇನೆ.
ಜನರಿಗೂ ಇಷ್ಟ ಆಗಿತ್ತು. ಒಂದು 30 ರಾಗಗಳ ಬಗ್ಗೆ ನೀವು ಅವಾಗ ಕೇಳಿದ್ರಿ, ನೆನ್ಪಿನ್ಸಿಕ್ ನೀವು ಭತ್ತ ಮಾತಾಡಿದ್ದೆಲ್ಲ, 32 ರಾಗಗಳ ಬಗ್ಗೆ ಅದರ ಪ್ರಭಾವವನ್ನ ಕಂಟಿನ್ಯೂ ಹೇಳ್ತಾ ಇದ್ದೆ. ಅಬೆ ಹೋ ಅಂತೇಳಿ ಹೋಗಿ ಚಪ್ಪಾಳೆ ತಡ್ತಾ ಇತ್ತು. ಅದು ಅದು ಪಾಠಕರು ನನಗೆ ಹೇಳಿ ಕೊಟ್ಟಿದ್ದು. 32 ರಾಗಗಳ ಪ್ರಭಾವ ಒಂದ್ರ ಬೆನ್ನಿಗೊಂದು ನೆನ್ಪಿಟ್ಕೊಂಡು ಹೇಳುದು, ಅದು ನಂಗದು ಅಭ್ಯಾಸಕ್ಕೆ ತಿಂಗಳಗಟ್ಟಲೆ ಹಿಡಿದಿತ್ತು. ಈಗ ಅಭ್ಯಾಸ ನೆನಪಿದೆ, ಈಗ ಹೇಳ್ಬೋದು. ಆದ್ರೆ ನಿಮ್ದು ಟೈಮ್ ಇರುತ್ತೆ ಮಾತ್ರ. 32 ರಾಗ ಅಂದ್ರೆ ಟಕ್ ಟಕ್ ಬರ್ತದೆ. ಪಟ 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 32 ರಾಗ. ಬೇಕಾದ್ರೆ ಒಂದು ನಾನು ಪ್ರಾರಂಭ ಮಾಡೋದು ಹೇಗೆ, ಹೇಳಿ ಒಂದು 5 ಕಾರ್ಯಕ್ರಮದ ಅಂತ್ಯಕಾಲದಲ್ಲಿ ಬಳಸಲು ಯೋಗ್ಯವಾಗುತ್ತಾ, ದೇವಾಲಯಗಳಲ್ಲಿ ಬೆಳಗಿನ ಜಾವಕ್ಕೆ ಭಕ್ತಿಯ ಸುದೇನೆ ಹರಿಸುವಂತ ಮೋಹಕ ಶಕ್ತಿ ಉಳ್ಳಂತ ರಾಗವೇ ಮೋಹನ ರಾಗ. ಪರಂಪರೆಯನ್ನೇ ಪ್ರತಿನಿಧಿಸುತ್ತಾ ವಿತಾಳಕ್ಕೆ ಹೆಚ್ಚಿಗೆ ಬಳಕೆಯಾಗುವಂತ ಶ್ರೇಷ್ಠ ರಾಗವೇ ಕಲ್ಯಾಣಿ ರಾಗ. ಹೆಣ್ಣು ರಾಗವೆಂದೇ ಗುರುತಿಸಿಕೊಂಡು ತನ್ನ ಶ್ರೇಷ್ಠತೆಯಿಂದ ಹಾಡುಗಾರರ ಆಲಾಪನೆಗೆ ಸುದೀರ್ಘವಾಗಿ ಅವಕಾಶವನ್ನ ಕೊಟ್ಟಂತ ಮೇರು ರಾಗವೇ ಹಿಂದೋಳ ರಾಗ. ಒಬ್ಬರನ್ನ ಇನ್ನೊಬ್ರು ವಂಚಿಸುವ ಕಾಲಕ್ಕೆ, ಒಬ್ಬರನ್ನ ಇನ್ನೊಬ್ರು ಪಚಾರಿಸುವ ಕಾಲಕ್ಕೆ ಸೂಕ್ತವಾಗಿ ಒದಗುವ 2 ಅಕ್ಷರದ ಸುಂದರ ರಾಗವೇ ಕಾಪಿ ರಾಗ. ಶರ್ವ ಭವ ರುದ್ರ ಉಗ್ರ ಭೀಮ ಪಶುಪತಿ ಈಶಾನ ಮಹಾದೇವ ಎನ್ನುವಂತ ಅಷ್ಟಮೂರ್ತಿಗಳಿಗೆ ಒಡೆಯನಾದ ಶಂಕರನ ಆಭರಣವೆಂಬಂತೆ ಶೋಭಿಸುವ ಸರ್ವ ರಾಗಗಳಿಗೂ ತಾಯಿಯ ಸ್ಥಾನವನ್ನು ತುಂಬುವ ರಾಗವೇ ಶಂಕರಾಭರಣ ರಾಗ. ಹೀಗೆ 32 ರಾಗ ಬಗ್ಗೆ ಹೇಳ್ತಾ ಇದ್ದೆ. ಅಂತ ಅವಕಾಶಗಳೆಲ್ಲ ಸಿಕ್ತು. ಷಣ್ಮುಖ ಪ್ರಿಯಲ್ಲಿ ಅದಿದೆ, ಷಣ್ಮುಖ ಪ್ರಿಯ ಪ್ರಸಂಗದಲ್ಲಿ ಅದಿದೆ. ಆಮೇಲೆ ಸ್ವಪ್ನ ಮಂಟಪ ಅಂತೇಳಿ ಮತ್ತೊಂದು ಪ್ರಸಂಗ ಬಂತು. ಆಯ್ತು. ನನ್ನನ್ನ ಪ್ರಮುಖವಾಗಿ ಸಾಲಿಗ್ರಾಮ ಮೇಳದಲ್ಲಿ ಗುರುತಿಸಿದ್ದು ಪ್ರಭಾಂಗಿ ಪಾತ್ರ, ನಾಗಶ್ರೀ ಮತ್ತೆ ರಂಗನಾಯಕಿ. ಆಮೇಲೆ ರಂಗನಾಯಕಿ ಬಾರ್ಕೂರ್ಲಾಗಿತ್ತು, ಬಹಳ ಉತ್ತಮ ರೀತಿಯ ಪ್ರದರ್ಶನ ಅಂತ ಎಲ್ಲ ಹೇಳಿದ್ರು. ನನಗೆ ಮಾತ್ರ ಬರ್ಲಿಕ್ಕಾಗಲ್ಲ, ನಮ್ಮ ಗೃಹ ಪ್ರವೇಶದ ಅದೇ ಸಮಯ ಆಯ್ತು, ಅದರಿಂದ ಬರ್ಲಿಕ್ಕಾಗಿಲ್ಲ. ಉತ್ತಮ ಪ್ರದರ್ಶನ ಅಂತ ಎಲ್ಲರೂ ಹೇಳ್ತಿದ್ರು. ಹೌದು, ಅವ್ರ ರಂಗನಾಯಕಿ ನಮ್ಮ ಸಟ್ಟಲ್ಲಿ ಭಾರಿ ಚಂದ ಆಗ್ತಾ ಇತ್ತು. ನಾಗಶ್ರೀ ಅಷ್ಟೇ, ಅದು ಪ್ರಥಮ ಆದದ್ದು ಕಾಜರಳ್ಳಿಯಲ್ಲಿ ನಾಗರಾಜ್ ಶೆಟ್ಟಿ ಅವರ ಸಂಯೋಜನೆಯಲ್ಲಿ ಆದದ್ದು. ಅದು ಅವರು ಅಂದ್ರೆ ತುಂಬಾ ಜನ ಅದು ಹುಡುದ್ ಬೇಗ ಬ್ಯಾಡಿತ್ತೇನೋ, ಎಂತ ಮಾಡ್ತರು ಇವರೆಲ್ಲ ಅನ್ನೋದಿತ್ತು. ಆದ್ರೆ ನಮ್ಮ ಯಜಮಾನರು ಧೈರ್ಯದಿಂದ ಅವಕಾಶ ಕೊಟ್ರು. ಮತ್ತೆ ನಾಗರಾಜಣ್ಣ ಏನಾದ್ರು ಆಗ್ಲಿ ಅಂತ ಹೇಳಿ ಒಂದು ಧೈರ್ಯ ಮಾಡಿ ಅದನ್ನ ಎಪ್ಸಿ ಬಿಟ್ರು. ಅದನ್ನ ಓಕೆ ಪ್ರದೀಪ ಓಕೆ ಅಂತ ಹೊಸ ಪ್ರಸಂಗದಲ್ಲಿ ಬಂದಿತ್ತು. ಆದ್ರೆ ನಾಗಶ್ರೀ ಪ್ರಸಂಗದಲ್ಲಿ ಹಾಗಲ್ಲ. ಅವ ಯಾವ ವೇಷಕ್ಕೂ ಸೈ ಅನ್ನೋ ಮಾತು ನಾಗಶ್ರೀ ಪ್ರಭಾಂಗಿ ಇದ್ದ ಬಂತು. ಅದು ಇಲ್ಲಿ ಹಿಡಿಕೊಂಡ್ರೆ ಅರಟ್ಟಿಯವ್ರ ಮಗ ಬಂದಿದ್ರು, ಆ ಪಾತ್ರವನ್ನ ಮೊದಲು ಮಾಡಿ ಅವರಿಗೂ ಖುಷಿಯಾಗಿತ್ತು. ಅಂದ್ರೆ ಅವ್ರ ಯೋಗ್ಯತೆ ಬೇರೆ, ಅರಟ್ಟಿ ನಾವು ಅವರು ಖುಷಿ ಆಗ್ಬೇಕು. ಅಂದ್ರೆ ಹಿರಿಯವ್ರ ನಾವು ಅದನ್ನೇ ಬಟ್ಟಿ ಅಲ್ವಾ, ನಿಮ್ಮ ತನದಲ್ಲಿ ನೀವು ಸ್ವಲ್ಪ ಬದಲಾವಣೆ ಅಷ್ಟೇ. ಖಂಡಿತ ಆಗಿತ್ತು. ಅದು ತುಂಬಾ ಇಷ್ಟ ಆಯ್ತು ಆ ವೇಷದಿಂದ ನನಗೆ. ಆಮೇಲೆ ಭೀಷ್ಮ ವಿಜಯ ಆಯ್ತು, ಡಿಸೆಂಬರ್ 31 ಹೊಳ್ರು. ಆ ಸಾಲಿಗ್ರಾಮ ಗುರುನರಸಿಂಹ ದೇವರ ಸನ್ನಿಧಾನದಲ್ಲೇ ಮೊದಲ ಅಂಬೆ ಮಾಡ್ಲಿಕ್ಕೆ ಅವಕಾಶ. ಅದು ನಮ್ಮ ಯಜಮಾನರು ಮತ್ತೆ ಹೊಳ್ರು ಅವ್ರ ಸಂಘಟಕರು ಅವ್ರು ಕೊಟ್ಟ ಅವಕಾಶ. ಅವರು ತುಂಬಾ ಕಲಾವಿದರನ್ನು ಪ್ರೀತಿಸುವವರು. ಅವ್ರು ಮೊದಲು ನನಗೆ ಅಂಬೆ ಮಾಡಿದವರು, ನಾನು ಅದನ್ನು ಮರೆಯುವಾಗಿಲ್ಲ. ಆ ಅಂಬೆಯಲ್ಲಿ ಅಷ್ಟೇ ಅಗ್ನಿ ಪ್ರವೇಶ ನನ್ನ ಶೈಲಿಯಲ್ಲಿ ಮಾಡಿದೆ. ಅದು ಸಾಕಾಯ್ತು ಅಂತ ಹೇಳಿ ಎಲ್ಲ ಒಪ್ಕೊಂಡ್ರು. ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ಎಲ್ಲ ಬಂದಿತ್ತು, ಒಪ್ಕೊಂಡ್ರು. ಆಮೇಲೆ ಅದು ಭೀಷ್ಮ ವಿಜಯವೂ ಆಯ್ತು ಸುಮಾರು. ಆಮೇಲೆ ದಕ್ಷ ಯಜ್ಞ ಆಯ್ತು. ಆಮೇಲೆ ಕೃಷ್ಣಾರ್ಜುನದ ಸುಭದ್ರೆ ಆಗಿರ್ಬಹುದು. ತುಂಬಾ ವೇಷಗಳು ಅಂದ್ರೆ ಈ ಹಿಂದೆ ಸಾಲಿಗ್ರಾಮದಲ್ಲಿ ಯಾವ ಪ್ರಸಂಗಗಳು ಆಗ್ತಾ ಇತ್ತು, ಎಲ್ಲಾ ಪ್ರಸಂಗಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದು ಸಂಘಟಕರು. ನಾನು ಇವ್ರನ್ನ ಅಂತಲ್ಲ, ಎಲ್ಲ ಸಂಘಟಕರನ್ನ. ಮತ್ತೆ ಅದನ್ನ ಬಿಂಬಿಸಿದ್ದು ಈಗ ಹೇಳ್ದಂಗೆ ಪ್ರಚಾರ ಮಾಧ್ಯಮ, ಅವ್ರನ್ನೆಲ್ಲ ಮತ್ತೆ ಸ್ಮರಿಸ್ಕೊಳ್ತೇನೆ. ನನಗೆ ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ರಂಗನಾಯಕಿ ಪ್ರಸಂಗವನ್ನ ಮೊದಲು ಮಾಡಿಸಿದ, ಈಗಾಗಲೇ ಹೇಳಿದ್ದೇನೆ, ಮಂಜರ ಮನೆಯಲ್ಲಿ ಅದು ಅವ್ರಿಗೆ ಬೇಡ ಅಂತೇಳಿ ಬೇರೆ ಕಲಾವಿದರು ಹೇಳಿದ್ದಾರೆ. ಆ ಪ್ರಸಂಗ ಬೇಡ, ಈಗಿನ ಸಟ್ಟಿ ಅದು ಆಗಲ್ಲ, ಬೇಡ, ನೀವು ಅಂತರೂ ಪೌರಾಣಿಕ ಮಾಡಿ, ಶ್ರೀವೇಶ ಕಡಿಮೆ ಪ್ರಸಂಗ ಮಾಡಿ ಅಂತೇಳಿ ಹೇಳಿದವರು ಇದ್ದಾರೆ. ಆದ್ರೆ ಅವರು ನಾಗರಾಜ್ ಮಂಜರು, ಕೃಷ್ಣಮೂರ್ತಿ ಮಂಜರ ಅವರು ಆಯ್ತು, ಕೃಷ್ಣಮೂರ್ತಿ ಮಂಜರ ಆಯ್ತು, ಇಲ್ಲ ನಾವು ಇಟ್ಟಾಯ್ತು ಅದನ್ನೇ ಮಾಡ್ತೇವೆ ಹೇಳಿದ್ರು. ಅದೇ ಆಯ್ತು, ಪ್ರಸಂಗ ಒಳ್ಳೆ ಆಯ್ತು. ಕಡೆಗೆ ತುಂಬಾ ಪ್ರಯೋಗ ಆಯ್ತು, ನೀವು ನೋಡಿರ್ಬೋದು. ಅಲ್ಲಿವರೆಗೂ ನಾಗಶ್ರೀ ತುಂಬಾ ಆಗ್ತಿತ್ತು. ಅದು ಆಮೇಲೆ ತುಂಬಾ ಆಯ್ತು. 2 ಪಾತ್ರಗಳು ನನ್ನ ಹೌದು ಓಕೆ ಅಂತೇಳಿ ರಂಗನಾಯಕಿ ಮೇಳದಲ್ಲಿ ನೀವು ಇದ್ದದ್ದು ಬಯಲಾಟ ಮೇಳಕ್ಕೆ ಒಂದು ಅಲ್ಲೂ ಸೈ ಅಂತ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಈ ಪ್ರಭಾಂಗಿ ಮತ್ತೆ ರಂಗನಾಯಕಿ ಆದಾಗ ನಂಗೆ ದುಡ್ಡು ಸಿಗ್ತೈತಿ ತುಂಬಾ. ಇದಕ್ಕೆ ಕೊಡ್ತಿದ್ರು ಖುಷಿ, ಚೌಕಿ ಬಂದು ಕೊಡ್ತಾ ಇದ್ರು, ಖುಷಿ. ಮತ್ತೆ ಅಲ್ಲಿ ಕುಮಟದಲ್ಲಿ ಪ್ರಕಾಶ್ ನಾಯ್ಕರ ಸಂಯೋಜನೆ ಇದೆ, ಅದು ಸತಿ ಸಾವಿತ್ರಿ ಆಗಿತ್ತು. ಮೊದಲ ಪ್ರಸಂಗದಲ್ಲಿ ಗೋಡೆದವರದ್ದು ಕುಶಲವದರ ಇತ್ತು. ಅವರು ವೇಷ ಮುಗ್ದವರು ಸತಿ ಸಾವಿತ್ರಿ ಪ್ರಸಂಗ ದಂಪತಿಗಳ ಸಮೇತ ಕೂತ್ಕೊಂಡು ನೋಡ್ತಾ ಇದ್ರು. ಅವರಿಗೆ ಆ ದಿವಸ ನನ್ನ ಸಾವಿತ್ರಿ ತುಂಬಾ ಖುಷಿಯಾಗಿದೆ.
ಆಮೇಲೆ ಅವರು ಗೋಡೆ ನಾರಾಯಣ ನಾರಾಯಣ ಹೆಗಡೆ ಅವರಿಗೆ ಅವ್ರು ಹಾಗಂತ ಆ ದಿವಸ ಚೌಕಿಗೆ ಬರ್ಲಿಲ್ಲ, ಹೊರಟು ಅವ್ರು ಕೂತ್ಕೊಂಡು ನೋಡಿದ್ದು ಜಸ್ಟ್ ಕೂತ್ಕೊಂಡವ್ರು ಇಡೀ ನೋಡಿ ಹೋಗಿದಾರಂತೆ. ಅದು ಮಾರನೇ ದಿನವೇ ಅಂದ್ರೆ ಮಾರ್ಚ್ 14 ಆದ ಬಹುಶಃ ಕುಮಟಾಟ. 15ನೇ ತಾರೀಕು ನಮ್ಮ ಮೇಳದ ಪ್ರಧಾನ ಹಾಸ್ಯಗಾರರು ಖ್ಯಾತಿಗೆ ಮಹಾಬಲೇಶ್ವರ ಭಟ್ರು ಅವರದ್ದು ಸಂಯೋಜನೆಯಲ್ಲಿ ಸಾಗರದಲ್ಲಿ ಆಟ ಅಲ್ಲ ಪೌರಾಣಿಕ ಪ್ರಸಂಗಗಳಿತ್ತು. ಗದಯುದ್ಧ, ಸುಧನ್ವಾರ್ಜುನ, ಹೀಗೆ. ನಂದು ಆ ದಿವಸ ವಿಶೇಷ ಆಕರ್ಷಣೆ ಕೃಷ್ಣ. ಆ ದಿವಸ ಅವರು ಗೋಡೆ ಅವ್ರದ್ದು ಆ ದಿವಸ ಮೊದಲ ಅರ್ಧ ಕೌರವ. ನಾನು ಚೌಕಿ ಬರುವಾಗ ಅವ್ರ ಗಂಡ ಹೆಂಡತಿ ಎಲ್ಲ ಬಂದಿದ್ರು. ಅವರು ದಂಪತಿಗಳು ನನ್ನನ್ನು ನೋಡಿದ್ರೆ ನಿನ್ನೆ ಸಾವಿತ್ರಿ ಅವ್ರ ಹೆಂಡತಿ ಮೊದ್ಲು ಗುರುತಿಸಿ ನೀನೇ ಅಲ್ವ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ನನ್ನ ಆಶೀರ್ವಾದ ಮಾಡಿ, ಗಂಡ ಹೆಂಡತಿ ಇಬ್ರು ಹಾಗೆ ಅದನ್ನ ಸೇರಿದಂತೆ ಅವರು ಭಟ್ರು, ರಘುಪತಿ ಭಟ್ರು ಅಂತ ಹೇಳಿ ಯಕ್ಷಗಾನ, ಅವರು ಅಲ್ಲೇ ಇದ್ರು ಚೌಕಿಯಲ್ಲಿ. ಅವ್ರು ಅದನ್ನ ಕಂಡು ಖುಷಿ ಪಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಹಂಚ್ಕೊಂಡಿದ್ದಾರೆ, ಬರ್ದು ಹಂಚ್ಕೊಂಡಿದ್ರು. ಗೋಡೆಯವರಂತ ಶ್ರೇಷ್ಠ ಕಲಾವಿದ್ರು ನನ್ನನ್ನು ಮೆಚ್ಚಿ ಹರಿಸಿದ್ದು ನಂಗೆ ತುಂಬಾ ಖುಷಿ. ಇಷ್ಟೆಲ್ಲ ಒಳ್ಳೆ ಅವಕಾಶಗಳನ್ನು ಕೊಟ್ಟಿದ್ದು ಮಾರಣಕಟ್ಟೆ ಬ್ರಹ್ಮಲಿಂಗ, ನನ್ನನ್ನು ಸ್ವೀಕಾರ ಮಾಡಿದ್ದು ಗುರುನರಸಿಂಹ. ಮತ್ತೆ ನಾನು ಸಣ್ಣವನಾದ್ರೂ ನನ್ನ ವಿದ್ಯೆಯನ್ನು ಗುರುತಿಸಿ ದೊಡ್ಡ ಅವಕಾಶ ಕೊಟ್ಟ ಕಿಶನ್ ಹೆಗ್ಡೆ ಅವರು, ದಕ್ಷ ಯಜಮಾನರು. ಅದೇ ಸರ್, ಈ ದಕ್ಷ ಯಜಮಾನ ನಾನು ಹೀಗೆ ಕೇಳುದು ಸರಿ ಅಂದ್ರೆ ಈಗ ಯಜಮಾನರು ದಕ್ಷ ಯಜಮಾನರು ಅಂತ ಬಹಳಷ್ಟು ಹೇಳ್ತಾರೆ. ಅಂದ್ರೆ ನೀವಂತಲ್ಲ, ಹಲವಾರು ಜನ ಕಿಶನ್ ಹೆಗ್ಡೆ ಅವರಿಗೆ ದಕ್ಷ ಯಜಮಾನರು. ಅದು ಯಾಕೆ ಸರ್ ಆತರ ಹೆಸರು ಬಂತು? ಅವರಿಗೆ ನನ್ನ ಪ್ರಕಾರ ದಕ್ಷ ಯಜಮಾನರು ಅನ್ನುವಂತ ಹೆಸರು ನಾ ಹುಟ್ಟುಕ್ಕಿಂತ ಮೊದ್ಲೇ ಬಂದಿರ್ಬೇಕು. ಹಾಗಾಗಿ ಅದು ನಾನು ಹೇಳಿಕ್ಕೆ ಅದು ನಾ ಕಂಡಿದ್ದು ಏನು ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ನಾನು ತುಂಬಾ ಸಣ್ಣವ ಅವ್ರೆದ್ರು. ಹಾಗಾಗಿ ನಾನ್ ಕಂಡಿದ್ದು ಹೇಳ್ತೇನೆ, ಹೀಗೆ ಹೇಳ್ಬೋದೇನು, ಸ್ಟಾರ್ ವ್ಯಾಲ್ಯೂ ಇರುವ ಕಲಾವಿದರನ್ನ ಹಾಕೊಂಡು ಮೇಳ ಮಾಡುದು ಯಜಮಾನಿಗೆ. ಸ್ಟಾರ್ ವ್ಯಾಲ್ಯೂ ಇರುವ ಕಲಾವಿದರನ್ನ ಹಾಕೊಂಡು ಮೇಳ ಮಾಡುದು ಯಜಮಾನಿಗೆ. ಒಬ್ಬ ಕಲಾವಿದನಿಗೆ ಸ್ಟಾರ್ ವ್ಯಾಲ್ಯೂವನ್ನು ಕೊಟ್ಟು ಮೇಳ ಮಾಡುದು ದಕ್ಷ ಯಜಮಾನಿಗೆ. ಆತರ ಈಗ ನೋಡಿ, ಎಲ್ಲೋ ಇರುವಂತ ನಮ್ಮನ್ನ ಗುರುತಿಸಿ ನಮ್ಮ ಸಾಧ್ಯತೆಗಳಿಗೆ ಸಕ್ಕದಾದ ಅವಕಾಶ ಕೊಟ್ಟು, ಇದು ಸಾಹಸ ಅಲ್ವಾ ಸರ್? ಅವರು ಹೌದು, ಎಷ್ಟು ಕೋಟಿ ಬಂಡವಾಳ ಹಾಕಿರ್ತಾರೆ ನಮ್ಮ ಮೇಲೆ ಒಂದು ಧೈರ್ಯ ಇಟ್ಕೊಂಡು. ಅದು ನಿಜವಾಗಿ ಸಾಹಸವಿ, ಅವ್ರು ದೇವ್ರು, ಅಷ್ಟು ದೊಡ್ಡ ಸಾಹಸ ಮಾಡಿದ್ದಾರೆ. ಈಗ ನನ್ನ ಉದ್ದೇಶಕ್ಕಂತಲ್ಲ, ನನ್ನಂತ ಎಷ್ಟೋ ಪ್ರತಿಭೆಗಳನ್ನ ಅವರು ಕಾಣಿಸಿದ್ದಾರೆ. ಸಾಲಿಗ್ರಾಮ ಮೇಳದ ರಂಗಸ್ಥಳ ಕೊಟ್ಟಿದೆ. ಈಗ ಬಯಲಾಟದಲ್ಲಿ ಮೇಳ, ಮಾರಣಕಟ್ಟೆ, ಮಂದರ್ತಿ ಎಲ್ಲ ಎಷ್ಟೇ ದೊಡ್ಡ ಮೇಳ ಅದು, ಅಲ್ಲಿ ದೇವರೇ ಪ್ರಧಾನ. ಸಾಲಿಗ್ರಾಮ, ಪೆರಡೂರು ಹಾಗಲ್ಲ, ಅಲ್ಲಿ ಆಟ ಜನ ದುಡ್ಡು ಕೊಟ್ಟು ನೋಡ್ಲಿಕ್ಕೆ ಬರ್ತಾರೆ. ಅಲ್ಲಿಗೆ ಸಮರ್ಥವಾದದ್ನೇ ಆಯ್ಕೆ ಮಾಡ್ಕೊಳ್ಬೇಕಾದ ಅಗತ್ಯ ಉಂಟು. ನನಗೆ ಭವಿಷ್ಯ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಾನು ದಕ್ಷ ಯಜಮಾನ್ ನಮ್ಮ ಯಜಮಾನರನ್ನ ಕಂಡುಕೊಂಡಿದ್ದು ಹೀಗೆ. ಮತ್ತು ನಮ್ಮ ಯಜಮಾನರು ಅಷ್ಟೇ, ಅವರು ನನ್ನ ವಿಚಾರದಲ್ಲಿ ನಾನು ಹೇಳ್ತೇನೆ, ನಾ ಮೊದ್ಲು ಬಿಡುವಾಗ್ಲೂ ಅಷ್ಟೇ, ಅವ್ರ ಮೇಳ ಬಿಡುವ ಕಲಾವಿದರಿಗೆ ಲೆಕ್ಕಾಚಾರ ಹಾಗಾಗ್ತದೆ, ಹೀಗಾಗ್ತದೆ, ಸುಳ್ಳು ವದಂತಿ. ಯಾವ ಕಲಾವಿದ ಸರಿಯಾಗಿ ತಿರುಗಾಟ ಮಾಡುವುದಿಲ್ವೋ ಅವನಿಗೆ ಸಮಸ್ಯೆ ಮಾಡ್ತಾರೆ. ಮಾಡದಿದ್ರೆ ಮತ್ತೊಂದ್ ಕಡೆ ಹೋಗಿ ಮಾಡುದು ಅದೇ. ನ್ಯಾಯವಾಗಿ ಯಾವ ಕಲಾವಿದ ತಿರುಗಾಟ ಮಾಡ್ತಾನೋ ಅವ್ರಿಗೆ ಯಾವ ಸಮಸ್ಯೆ ಇಲ್ಲ. ಅದಕ್ಕೆ ಉದಾಹರಣೆ ನಾನೇ. ಮೊದ್ಲು ಇಲ್ಲಿ ಇದ್ದು ಬಿಟ್ಟು ಹೋದವ, ನನಗೆ ಸಮಸ್ಯೆ ಆಗಿದ್ರೆ ನಾನು ಮತ್ತೆ ಬರೋದಕ್ಕೆ ಆಲೋಚನೆ ಮಾಡ್ತೇನೆ, ಆಯ್ತಾ? ಹಾಗಂತಲ್ಲ, ನನಗೆ ಸಲ್ಲಬೇಕಾದ ಮೊದ್ಲೇ ಲೆಕ್ಕಾಚಾರ ಆದಾಗ ಸ್ವಲ್ಪ ದಿನ ಲೇಟ್ ಮಾಡಿದ್ರು ಅಂದ್ರೆ ಈಗ ಮತ್ತೆ ಬರ್ಬೋದು ಅಂತ. ಆಮೇಲೆ ನಾನು ಬರುದಿಲ್ಲ ಅಂತ ಹೇಳಿ ಗಟ್ಟಿ ಆದ್ಮೇಲೆ ಸೌಕೂರ್ ದೇವಸ್ಥಾನದಲ್ಲಿ ಹಣ ಕೊಟ್ಟು ಅವರೇ ಫೋನ್ ಮಾಡಿ ಹೇಳಿದ್ದಾರೆ, ನಿಂದು ಲೆಕ್ಕಾಚಾರ ಆಗಿದೆ ಅಲ್ಲ, ಹಣ ಉಂಟು, ತಕೊಂಡು ಹೋಗು ಅಂತ ಹೇಳಿ. ಇದು ನಮ್ಮ ಯಜಮಾನರು. ಬಹುಶಃ ಇದು ಒಂದು ದಕ್ಷತೆ, ಆಯ್ತಾ? ಹಾಗಾಗಿ ನನಗೆ ತುಂಬಾ ಖುಷಿ ಉಂಟು ಕಿಶನ್ ಹೆಗ್ಡೆ ಅವ್ರ ಜೊತೆಗೆ ಕೆಲಸ ಮಾಡ್ಲಿಕ್ಕೆ. ನನಗೆ ಅವರು ಕೊಟ್ಟ ದೊಡ್ಡ ಅವಕಾಶಕ್ಕೆ ನಾನು ಅವರಿಗೆ ಬದ್ಧನಾಗಿರ್ತೇನೆ. ಮತ್ತೆ ಮುಂದಿನ ಬದಲಾವಣೆ ಏನಿದೆ ಸಾಲಿಗ್ರಾಮ ಮೇಳದಲ್ಲಿ? ಬದಲಾವಣೆ ಇದೆಯಾ? ಅಲ್ಲ, ಅದೇ ನೀವು ಕೇಳಿದಾಗೆ ತುಂಬಾ ಜನ ಕೇಳ್ತಾರೆ, ಆದ್ರೆ ನಮಗೆ ಆ ಬಗ್ಗೆ ಮಾಹಿತಿ, ಅಧಿಕೃತ ಮಾಹಿತಿಗಳಿಲ್ಲ. ಉಂಟು, ಈಗ ಮೇಳ ಅಂತ ಹೇಳಿದ್ರ ಮೇಲೆ ಸರ್ ಬದಲಾವಣೆ ಆಗ್ಲೇಬೇಕು. ಹೌದೌದು, ಈಗ ಬರ್ತಾರೆ, ಹೋಗ್ತಾರೆ, ಮೊದ್ಲಿದ್ದವರು ಪುನಃ ಬರ್ತಾರೆ, ಆಯ್ತಾ? ಇದ್ದಾರೆ ಅಂತ ತಿಳ್ಕೊಂಡವರು ಇರುವುದಿಲ್ಲ. ಹೀಗಿರುವಾಗ ಹೀಗೆ ಅಂತ ಹೇಳಲಿಕ್ಕಿಲ್ಲ. ಸಹಜವಾಗಿ ಇಷ್ಟು ವರ್ಷಗಳಲ್ಲಿ ಇರುವ ಬದಲಾವಣೆ ಹಾಗೆ ಬದಲಾವಣೆಗಳಂತೂ ಇದ್ದೇ ಇದೆ. ಅದು ಹೀಗೆ ಅನ್ನುವಾಗ ನನಗೆ ಗೊತ್ತಿಲ್ಲ. ನಾನು ಸಾಲಿಗ್ರಾಮ ಮೇಳದಲ್ಲಿ ಮುಂದಿನ ತಿರುಗಾಟಕ್ಕೂ ಇದ್ದೇನೆ. ನಾನೇನು ಸಖಿ ಶ್ರೀವೇಶಕ್ಕೆ ಮಾತಾಡ್ಕೊಂಡು ಬಂದಿದ್ದೇನೆ. ನನ್ನ ಇದನ್ನ ನಾನು ಮುಂದುವರಿಸ್ತೇನೆ. ಅದೇ ಸರ್. ಅದೇ ಸರ್, ತಮ್ಮ ಈ ಯಜಮಾನರ ನಂತರ ಅವರ ಮಗನು ಕೂಡ ಈಗ ಯಕ್ಷಗಾನ ಕೆಲವರೆಲ್ಲ ಪ್ರಶ್ನೆ ಇದೆ, ಅದಕ್ಕಾಗಿ ನಿಮ್ಮ ಹತ್ರ ಕೇಳ್ತಾರೆ. ಖಂಡಿತ. ಮಗ ಬರ್ತಾರೆ, ಮಗ ಬರ್ಲೇ ಅಂದ್ರೆ ಯಕ್ಷಗಾನ ಉಳಿಬೇಕು, ಯಕ್ಷಗಾನ ಬೆಳಿಬೇಕು, ಅವರ ಮನೆಯವರು ಬರ್ಲೇಬೇಕು. ಕಲಾವಿದ್ರು ಯಾರೊಬ್ಬರು ಹಿಂದೆ ಉಳಿದ್ರೆ ಮತ್ತೆ ಅವ್ರನ್ನ ನಡ್ಸೋರು ಯಾರು? ಈಗ ಅವರು ಮುಂದೆ ನಡೆಸುತ್ತಾರಾ ಹೇಗೆ ನಿಮ್ಮ ಅಭಿಪ್ರಾಯದಲ್ಲಿ?
ಕಲಾವಿದರ ತಲೆಮಾರು ಬದಲಾಗ್ತದೆ, ಹೌದು. ಪ್ರೇಕ್ಷಕರ ತಲೆಮಾರು ಬದಲಾಗ್ತದೆ. ಅವರು ಬದಲಾಗ್ತದೆ. ಇದು ಆಗ್ಲೇಬೇಕು. ಅಪ್ಪನಿಂದ ಇವರಿಗೆ ಬಂತು, ಇವರಿಂದ ಬರ್ತಿದ್ದಾರೆ. ಬರುವ ವರ್ಷ ಹೊಣೆ ಅವರು ಹೊತ್ಕೊಳ್ತಾರೆ, ಮೇಳ ನಡೆಸ್ತಾರೆ, ಆ ಬಗ್ಗೆ ನನಗೆ ಸರಿ ಗೊತ್ತಿಲ್ಲ. ಆದ್ರೆ ಒಂದು, ಅಪ್ಪ ಯಾವ ಅಡಿಪಾಯ ಹಾಕಿದ್ದಾರೋ, ಯಾವ ಭದ್ರ ಬುನಾದಿಯನ್ನು ಹಾಕಿದ್ದಾರೋ ಅದಕ್ಕೆ ಚ್ಯುತಿ ಬಾರದ ಹಾಗೆ ಮೇಳ ನಡೆಸುವಂತ ಎಲ್ಲಾ ಸಾಮರ್ಥ್ಯ ಅವರ ಮಗ ಕನಿಷ್ಕ ಹೆಗ್ಡೆ ಅವರಲ್ಲಿ ಉಂಟು. ನಾನು ಅದನ್ನು ಗುರುತಿಸಿದ್ದು ಅಂತ ಹೇಳಿದ್ರೆ, ಷಣ್ಮುಖ ಪ್ರಿಯ ಪ್ರಸಂಗ ಹೊಸದಾಗಿ ಆಗುವಾಗ ಹೆಚ್ಚಾಗಿ ಅವರು 4-6 ಪ್ರದರ್ಶನ ಆಗುವವರಿಗೆ ನಮ್ಮ ಜೊತೆಗೆ ಇದ್ರು. ಅಂಕೋಲದಲ್ಲಿ ಪ್ರದರ್ಶನ ಆಯ್ತು, ಮೇಳ ಇದ್ದು ಪ್ರಥಮ ಶನಿವಾರ. ಆವಾಗ ನನ್ನನ್ನ ಬದಿ ಕರ್ದ ಆಡಿದ್ರು. ಪ್ರದೀಪಣ್ಣ ಎಲ್ಲ ಓಕೆ, ಹಾಗಾಗಿದೆ, ನೀವೊಂಚೂರು ಜನರ ಜೊತೆಗೆ ಇನ್ನೂ ಬೆರಿಬೇಕು, ನಂಗೆ ಏನಂತ ಗೊತ್ತಾಗ್ತಾ ಇಲ್ಲ, ಅದ್ ಏನೋ ಆಗ್ಬೇಕು ಮರ್ರೆ, ಅದ್ ಎಂತ ಒಂಚೂರು ನೋಡಿ, ತುಂಬಾ ವಿನಯದಿಂದ. ಅದು ಮತ್ತೆ ಎಲ್ಲ ಕಲಾವಿದರು ಎದುರು ಹೇಳಿಲ್ಲ, ಕರ್ದು ಸಪರೇಟ್ ಆಗಿ ಹೇಳಿದ್ದಾರೆ. ನಾನು ಅದನ್ನ ಆಲೋಚನೆ ಮಾಡಿದ ಕಡೆ, ಹೌದು, ನಾನು ಬರೀ ಟೆನ್ಷನ್ ಅಲ್ಲೇ ನನ್ ಟೆನ್ಷನ್ ಅಲ್ಲಿ ಇರ್ತಿದ್ದೆ, ಬಿಟ್ರೆ ನನ್ ಸಭೆ ನೋಡುದಿಲ್ಲ ಆಗಿತ್ತು. ಅಂದ್ರೆ ಹೊಸ್ತಲ್ವಾ ಸರ್, ನಾನು ಮೊದ್ಲಿದ್ದಕ್ಕೂ ಈಗ ಬಂದ್ ಮಾಡ್ತಿರೋ ವೇಷಗಳಿಗೆ ತುಂಬಾ ವ್ಯತ್ಯಾಸ ಇತ್ತು. 5ನೇ ಶ್ರೀವೇಶ್ಗಿದ್ದವ ನಾನು ಈಗ 2ನೇ ಪ್ಲೇಸಿಗೆ ಸಖಿತ ವೇಷ ಬಂದದ್ದು. ಮತ್ತೆ ಮುಂದೆ ಹಿಂದಿನವ್ರು ಮಾಡಿ ಯಶಸ್ವಿಗೊಳಿಸಿ ಅಂತ ತುಂಬಾ ಇತ್ತು. ಆಮೇಲೆ ಅವ್ರು ಅದ್ ಹೇಳಿದ್ರ ಮೇಲೆ ನಾನು ಸತ್ಯ ಹೇಳ್ತೇನೆ, ರಂಗಸ್ಥಳದಲ್ಲಿ ನಾನು ಆದಷ್ಟು ಫ್ರೀ ಆಗ್ಲಿಕ್ಕೆ ಹೊರಡು. ಇಲ್ಲ, ನಾನು ಯಾವ ಟೆನ್ಷನ್ ಅಲ್ಲಿ ಇಲ್ಲ, ನಾನು ಸರಿ ಇದ್ದೇನೆ ಆಯ್ತಾ. ಕಡೆಗೆ ಅವರೇ ಹೇಳಿದ್ರು ಸರಿ ಆಗ್ತಾ ಉಂಟು ಅಂತ ಹೇಳಿದ್ರು. ಒಂದು ಮತ್ತೆ ನನಗೆ ವೇಷ ಎಲ್ಲ ಮಾಡ್ಕೊಳ್ತಿದ್ದೆ, ಅದ್ರ ಹುಬ್ಬಲ್ಲ ಸ್ವಲ್ಪ ದೊಡ್ಡ ಬರ್ತದೆ, ಅಂದ್ರೆ ಪಟ ಬರೀದು, ತಿದ್ದುದು ತೀಡುದು, ಗಂಟೆಗಟ್ಲೆ ಬಣ್ಣ ಹಾಗೆಲ್ಲ ಇಲ್ಲ. ಮತ್ತೆ ಬಳೆ ಅಂಗಡಿದು ಒಂದಿಷ್ಟು ಐಟಮ್ಸ್ ತಂದು ಹಾಕೊಳ್ಳುದು, ಶ್ರೀವೇದ, ನಂಗೆ ಅದೇ ಯಾವುದಿಲ್ಲ, ಅಭ್ಯಾಸ ಇಲ್ಲ. ಆವಾಗ ಅವರು ಹೇಳ್ತರು, ಸ್ವಲ್ಪ ಮುಂಗುಳು ಸಣ್ಣ ಮಾಡಿ ಇಡಿ, ಉಬ್ಬ ಸ್ವಲ್ಪ ಸಣ್ಣ ಮಾಡಿ ನೋಡಿ. ಅವ್ರ ಫ್ರೆಂಡ್ಸ್ ಕೆಲವರು ಬಂದವರು, ಅಂದ್ರೆ ಈ ಅದು ಹಾಗಂತ ಯಾವ ಕಲಾವಿದ್ರು ಎದುರು ಹೇಳುವುದು ಅಲ್ಲ, ಎಲ್ಲೂ ಅಲ್ಲ, ನಿಮ್ಮ ಹತ್ರ ವೈಯಕ್ತಿಕವಾಗಿ ತಿಳಿಸ್ತಾ ಇದ್ದೆ. ಈ ಸೂಕ್ಷ್ಮತೆಗಳನ್ನ ಕಂಡಾಗ ನಾನು ಕಡೆಗೆ ಅದನ್ನ ಟ್ರೈ ಮಾಡಿ ನೋಡಿದೆ. ಅದಕ್ಕಿಂತ ಇದು ಮತ್ತೆ ಚೆನ್ನಾಗಿತ್ತು. ಇವ್ರು ಹೇಳಿದ್ದೆ ಸರಿ ಉಂಟು. ಅವ್ರು ಪ್ರೇಕ್ಷಕರಾಗಿ ಕಂಡಿದ್ದಾರೋ ಯಜಮಾನರು ಮಗನಾಗಿ ಕಂಡಿದ್ದಾರೋ ನನಗೆ ಗೊತ್ತಿಲ್ಲ, ಹೇಳಿ ವಿಷಯ ಅಂತೂ ಸತ್ಯ ಇತ್ತ. ಈ ಸೂಕ್ಷ್ಮತೆಗಳನ್ನ ಕಂಡಾಗ ಯಕ್ಷಗಾನದಲ್ಲಿ ಅವ್ರಿಗಿರುವಂತ ಒಲವು ಗೊತ್ತಾಗ್ತದೆ. ಮತ್ತೆ ಈಗ ಈ ಕೇಂದ್ರಕ್ಕೆ ಭಾಗವತಿಗೆಗೂ 1-2 ಸಲ ಅಭ್ಯಾಸಕ್ಕೆ ಈಗ ಬಂದಿದ್ದಾರೆ, ಈಗ ಬಹುಶಃ ಬಿಸಿ ಇದ್ದಾರೆ, ಇನ್ ಬರ್ತಾರಂತೆ. ಅಂದ್ರೆ ಯಕ್ಷಗಾನ ಕಲಿಯುವ ಆಸಕ್ತಿ ಉಂಟಲ್ಲ, ಉಂಟು ಯಜಮಾನಿಕೆ ಜೊತೆ. ಈ ಎಲ್ಲಾ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ದಕ್ಷ ಯಜಮಾನರ ಮಗ ಮತ್ತೊಬ್ಬ ದಕ್ಷ ಯಜಮಾನರಾಗುವುದರಲ್ಲಿ ಅನುಮಾನವೇ ಇಲ್ಲ. ಕಿಶನ್ ಹೆಗ್ಡೆ ಅವರ ಬದಲಿಗೆ ಉತ್ತರಾಧಿಕಾರಿಯಾಗಿ ಮೆರೀತಾರೆ. ಮತ್ತು ಕಲಾವಿದರ ಕಷ್ಟ ನೋವುಗಳಿಗೆ ಸ್ಪಂದಿಸುವಂತ ದೊಡ್ಡ ಗುಣ ಉಂಟು. ಬರುವ ವರ್ಷ ಅವರು ತಗೊಳ್ತಾರಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಯಾವ ವರ್ಷವೇ ಬರ್ಲಿ ಸಮರ್ಥರಾಗಿ ನಡೆಸ್ತಾರೆ ಅನ್ನುವಂತ ಭರವಸೆ ಉಂಟು. ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ಸಾಲಿಗ್ರಾಮ ಮೇಳದ ಪಯಣ ಬಹಳಷ್ಟು ವಿಸ್ತಾರ. ನಾನು ಸಾಲಿಗ್ರಾಮ ಮೇಳದಲ್ಲೂ ಅಷ್ಟೇ, ನಾನು ವೈಯಕ್ತಿಕವಾಗಿ ಯಾರ ಹೆಸರನ್ನು ಬಳಸ್ತಾ ಇಲ್ಲ. ಆದ್ರೆ ಪ್ರತಿಯೊಬ್ರು ಅಲ್ಲಿ ಮಧ್ಯಸ್ಥರನ್ನೋರೊಬ್ರು ನನಗೆ ಒಳ್ಳೇದಾದ್ರೆ ಗುಂಡ್ಬಾಳದಲ್ಲಿ ನನ್ನ ಸೇವೆ ಮಾಡಿಸ್ತೇನೆ ಹೇಳಿದ್ದಾರೆ. ಹೌದು, ಮಧ್ಯಸ್ಥರು ಅಂತ ನಮ್ಮ ಸಂಘಟಕರು ಅವರು. ನೋಡಿ, ಇದೆಲ್ಲ ಸೌಭಾಗ್ಯ ಅಲ್ವಾ ಪ್ರತಿಯೊಬ್ಬರಿಗೂ. ಯಾರು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಪ್ರಚಾರ ಕೊಟ್ಟರಾಗಿರ್ಬೋದು, ನನಗಾಗಿ ಹರಕೆ ಹೇಳ್ಕೊಂಡವರಾಗಿರ್ಬೋದು, ಒಳ್ಳೇದಾಗ್ಲಿ ಅಂತ ಹೇಳಿ ಮಧ್ಯಸ್ಥರು, ಮತ್ತೆ ಸಂಘಟಕರ ಅವಕಾಶ ಆಗಿರ್ಬೋದು, ಎಲ್ಲರಿಗೂ. ಮತ್ತೆ ಎಲ್ಲದಕ್ಕಿಂತ ದೊಡ್ಡಾಗಿ ಇಷ್ಟು ದೊಡ್ಡ ಅವಕಾಶ ಕೊಟ್ಟ ಯಜಮಾನರಿಗೆ ನಾನು ತುಂಬ ಹೃದಯದಿಂದ ನನ್ನ ಧನ್ಯವಾದ ತಿಳಿಸ್ತೇನೆ. ಮತ್ತೆ ಸಹ ಕಲಾವಿದರಿಗೆ ನಾ ಹೇಳಲೇಬೇಕು, ಅವರೆಲ್ಲರೂ ದೊಡ್ಡ ಕಲಾವಿದರು, ಮಂಕಿಯವರಾಗಿರ್ಬೋದು, ಪ್ರಸನ್ನ ಆಗಿರ್ಬೋದು, ನನ್ನ ಹೆಸರು ಹೇಳ್ತಾ ಹೋಗ್ತಾ ಇಲ್ಲ, ಹಿಮ್ಮೇಳದಲ್ಲಿ ಚಂದ್ರಕಾಂತರು, ಆನಂದ್ ಅಂಕೋಲ್ ಆಗಿರ್ಬೋದು, ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ. ಸಾಲಿಗ್ರಾಮ ಮೇಳದ ಸಮಸ್ತ ಕಲಾವಿದರ ವೃಂದಕ್ಕೆ ನನ್ನ ಧನ್ಯವಾದಗಳು. ಖಂಡಿತ ಧನ್ಯವಾದಗಳು ಸರ್, ಉತ್ತಮ ರೀತಿಯಲ್ಲಿ ಮಾತುಗಳನ್ನ ಆಡಿದ್ರಿ. ಹಾಗೆ ನಿಮ್ಮ ಸಾಧನೆ ಅದೇ ಇನ್ನು ಮುಂದಿನ ಪಯಣದ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ. ಹಾಗೆ ನಿಮಗೆ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸೋಣ. ನಿಮಗೆ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಅವರ ಸಾಲಿಗ್ರಾಮ ಮೇಳದ ಪಯಣ. ಅವರೇ ಬಹಳಷ್ಟು ವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗೆ ಮುಂದಿನ ಅವರ ಸಾಧನೆ ಹಾದಿಯ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾತನಾಡೋಣ. ಹಾಗೆ ವೀಕ್ಷಿಸಿದ ತಮ್ಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸ್ತಾ ತಮ್ಮೆಲ್ಲರನ್ನು ಮುಂದಿನ ಎಪಿಸೋಡ್ ನಲ್ಲಿ ಭೇಟಿ ಆಗ್ತೇವೆ. ನಮಸ್ಕಾರ.